ಅದರಲ್ಲೂ ತಮಿಳುನಾಡಿಗೆ ಅರಗಿಸಿಕೊಳ್ಳೋಕೆ ಆಗದಂತ ಘಟನೆ. ಜಯಲಲಿತಾ ಅವರ ಸಾವಿನ ಸುದ್ದಿ ತಿಳಿಯುತ್ತಲೇ ನಾಡಿನಾದ್ಯಂತ ಸ್ವಯಂ ಘೋಷಿತ ಬಂದ್ ಆಚರಿಸಲಾಗಿದೆ. ಜಯಲಲಿತಾ ಅವರ ಅಂತಿಮ ದರ್ಶನ ಪಡೆಯೋಕೆ ತಮಿಳುನಾಡಿನ ಮೂಲೆ ಮೂಲೆಯಿಂದ ಜನ ಆಗಮಿಸಿದ್ರು. ಅಲ್ಲಿಗೆ ಬಂದ ಪ್ರತಿಯೊಬ್ಬರೂ ಕಣ್ಣೀರಿಡುತ್ತಿದ್ದರು, ಕೈಗಳನ್ನ ಮೇಲಕ್ಕೆ ಎತ್ತಿ ನಮಸ್ಕರಿಸಿದ್ದರು, ನೋವು ತಡೆಯಲಾಗದೆ ತಲೆ ಚಚ್ಚಿಕೊಳ್ಳುತ್ತಿದ್ದರು. ಅಲ್ಲಿಗೆ ಆಗಮಿಸಿದ್ದ ಎಷ್ಟೋ ಮಹಿಳೆಯರು, ಎಷ್ಟೋ ಪುರುಷರು ತಮ್ಮ ನೋವನ್ನ ಹಿಡಿದಿಡೋಕೆ ಆಗಲೇ ಇಲ್ಲ. ಎದೆ ಎದೆ ಒಡೆದುಕೊಂಡರು. ಅಳುತ್ತಲೇ ಅಂತಿಮ ದರ್ಶನ ಮಾಡಿದ್ರು. ಆ ಒಂದೊಂದು ದೃಶ್ಯಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿದ್ದವು. ಭಾವುಕರಾಗಿ ಎದೆ ಒಡೆದುಕೊಂಡು ಅಳುತ್ತಿದ್ದ ಎಷ್ಟೋ ಜನರನ್ನ ನಿಯಂತ್ರಿಸೋಕೆ ಬೇಕಾಯ್ತು. ಇದು ಸಾಮಾನ್ಯ ನಾಗರಿಕರ ಸ್ಥಿತಿ. ಆದ್ರೆ ಎಷ್ಟೋ ಶಾಸಕರು ಅಮ್ಮ ಮೃತದೇಹದ ಮುಂದೆ ನಿಂತು ಕಣ್ಣೀರಿಟ್ಟರು, ಕೈ ಎತ್ತಿ ಮುಗಿದರು, ಅಮ್ಮನ ಕಾಲಿಗೆ ಕಟ್ಟ ಕಡೆಯ ನಮಸ್ಕಾರ ಮಾಡಿದ್ರು, ಹಣೆ ಹಣೆ ಚಚ್ಚಿಕೊಳ್ಳುತ್ತಾ ದುಃಖಿಸುತ್ತಾ ಮುಂದೆ ಸಾಗಿದ್ರು. ಜಯಲಲಿತಾ ಅವರನ್ನ ಕಂಡ್ರೆ ತಮಿಳುನಾಡಿನ ಜನರಿಗೆ ಅಭಿಮಾನವಷ್ಟೇ ಇಲ್ಲ, ಒಂದು ರೀತಿಯ ಭಯವೂ ಇದೆ. ಭಯದ ಜೊತೆಗೆ ಒಂದು ರೀತಿಯ ಭಕ್ತಿಯೂ ಇದೆ. ಭಯ, ಭಕ್ತಿ ಹಾಗೂ ಅಭಿಮಾನ ಎಲ್ಲವನ್ನು ಒಟ್ಟಿಗೆ ಹೊಂದಿರುವ ಏಕೈಕ ನಾಯಕಿ ಜಯಲಲಿತಾ. ಆದರೆ ತಮಿಳುನಾಡಿನ ಇತಿಹಾಸದಲ್ಲಿ ಅದು ಕೇವಲ ಅಭಿಮಾನವಾಗಿ ಉಳಿಯಲಿಲ್ಲ, ಅಭಿಮಾನದ ಪರಾಕಾಷ್ಠೆಯನ್ನೂ ತಲುಪಿತ್ತು. ಚೆನ್ನೈನ ಸೆಂಟ್ರಲ್ನಲ್ಲಿರೋ ಅಪೋಲೋ ಆಸ್ಪತ್ರೆ ಮುಂದಿನ ದೃಶ್ಯ ಅದಕ್ಕೊಂದು ಸಾಕ್ಷಿ.